ತಿಂಗಳು. 6 ತಿಂಗಳು. ಅಮ್ಮ ಅಮ್ಮ ಎಲ್ಲಿ ಹೋದ್ರಿ? ಅಮ್ಮ ಎಲ್ಲಿ ಹೋದ್ರಿ? ಅಮ್ಮ ಅಮ್ಮ ಹೆಂಗ್ ಬಂದ್ರು, ಎಲ್ಲಿಂದ ಬಂದ್ರು, ಮತ್ ಹೆಂಗ್ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ನಿಂತಲ್ಲಿ ನಿಲ್ಬೇಡ ಅಂತ ಬೇರೆ ಹೇಳ್ತಿದ್ದಾರೆ. ಭಕ್ತಿ, ಎಲ್ಲಿ ಹೋದೆ ಭಕ್ತಿ ನೀನು? ದಾಮಿನಿ ಅಮ್ಮನವ್ರು ಫೋನ್ ಮಾಡ್ತಿದ್ದಾರೆ. ಅತ್ತಿಗೆ, ಮಾತಾಡಿ. ಯಾರದು ಫೋನು? ಅದು ಪಾಲ್ಚಂದ್ರ ಭಟ್ರ ಹೆಂಡ್ತಿದ್ದು. ಮೊನ್ನೆ ಸಿಕ್ಕಿದ್ರು. ಅದೇನೋ ಮನೆಯಲ್ಲಿ ಪೂಜೆ ಇದೆ ಅಂತಂದ್ರು. ಮಾತಾಡಿ. ಹಾ ಸರಿ. ಹೇಳಿ ಅಮ್ಮೋರೆ. ಶಾರದಮ್ಮ, ಹೇಗಿದ್ದೀರಾ? ಇದಕ್ಕೆ ಉತ್ತರ ಏನ್ ಕೊಡ್ಬೇಕು, ಹೇಗ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮೋರೆ. ನಿಮ್ಗೆಲ್ಲ ಎಷ್ಟು ನೋವಾಗಿದೆ ಅನ್ನೋದು ನನಗೊತ್ತು. ನನ್ನ ಮಗ ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋದ್ ಬಿಟ್ಟು ಬೇರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಪ್ರತೀಕ್ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕು. ಹಾಗೆ ನಾನು ನೋಡ್ಕೊಳ್ತೀನಿ, ಅಷ್ಟೇ ಅಲ್ಲ. ಪ್ರತೀಕು ಶ್ರವಣ್ಗೆ ಯಾವ ಜಾಗದಲ್ಲಿ ಅವಮಾನ ಮಾಡಿದ್ನೋ ಅದೇ ಜಾಗದಲ್ಲಿ ಕ್ಷಮೆ ಕೇಳ್ಬೇಕು. ಕೇಳೋ ಹಾಗೆ ನಾನ್ ಮಾಡ್ತೀನಿ. ಬೇಡ ಅಮ್ಮೋರೆ, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹುಡುಗ ಬುದ್ಧಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಇಷ್ಟಕ್ಕೂ ಪ್ರತೀಕ ಮನೆ ಮಗ ಇದ್ದಾಗೆ ಅಲ್ವಾ? ತುಂಬಾ ದೊಡ್ಡ ಮನ್ಸು ಶಾರದಮ್ಮ ನಿಮ್ದು. ನಿಮ್ಮಿ ಒಳ್ಳೆ ಗುಣಗಳೇ ಭಕ್ತಿಯಲ್ಲೂ ನಾನು ಕಾಣ್ತಿರೋದು. ನಿಮ್ಮಿ ಒಳ್ಳೆ ಗುಣ ನಮ್ಮನೇಲಿರೋರ್ಗೂ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮೋರೆ, ಸಮಯ ಸಂದರ್ಭಕ್ಕೆ ಹಾಗೆಲ್ಲ ನಡ್ಕೊಳ್ತಾರೆ ಅಷ್ಟೇ. ಏನೋ ಒಂದೊಂದ್ಸಲ ಇದನ್ನೆಲ್ಲ ಹೇಗ್ ತಗೊಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಶಾರದಮ್ಮ. ಹುಡುಗರುಗಳು ಮಾಡ್ಕೊಂಡಿರೋ ಚಿಕ್ಕ ಚಿಕ್ಕ ಕೆಲಸದಿಂದ ದೊಡ್ಡೋರ್ಗೆ ಮನಸ್ತಾಪಗಳಾಗ್ಬಿಡುತ್ತೆ ಅನ್ನೋ ಭಯ. ಹಾಗೆಲ್ಲ ಏನೂ ಆಗಲ್ಲ. ನಾವಿಬ್ರೇ ಏನು ಹೊಸ ಪರಿಚಯ ಅಲ್ವಲ್ಲ. ನೀವು ಹೇಳೋದು ನಿಜಾನೇ. ಆದ್ರೂ ಮಕ್ಳ ಮನ್ಸಲ್ಲಿ ದ್ವೇಷ ಉಳಿಬಾರ್ದು ಅಲ್ವಾ? ಮಕ್ಳ ಹತ್ರ ಮಾತಾಡಿ ಇಬ್ರ ಸಮಸ್ಯೆನೋ ನಾನ್ ಬಗೆಹರಿಸ್ತೀನಿ. ಇದನ್ನ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಮ್ಮೋರೆ. ಹುಡುಗರು ದೊಡ್ಡವರಾಗ್ತಿದ್ದಾರೆ ಅಂತಂದ್ಮೇಲೆ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ಸ್ನೇಹ ಮಾಡೋದು ಒಳ್ಳೇದಲ್ವಾ ಶಾರದಮ್ಮ? ಅಂದ್ರೆ ಈ ವಯಸ್ಸಲ್ಲೇ ಅಲ್ವಾ ಮಕ್ಕಳು ದಾರಿ ತಪ್ಪ ಹಾಗೆ ಮಾಡೋದು. ಅದಕ್ಕೆ ಯಾರ್ ಸಂಗ ಮಾಡಬೇಕು ಅಂತ ನಾವೇ ಅರ್ಥ ಮಾಡಿಸ್ಬೇಕು ಅಷ್ಟೇ. ಇನ್ ಮುಂದೆ ಶ್ರವಣ್ಗೆ ಎಂಥವ್ರಿಂದ ದೂರ ಇರಬೇಕು ಅನ್ನೋದನ್ನ ನಾನ್ ತಿಳಿಸಿ ಹೇಳ್ತೀನಿ. ಹಾ ಅಮ್ಮೋರೆ, ಸರಿ ಅಮ್ಮೋರೆ. ಏನು ಇಷ್ಟಕ್ಕೆ ಮಾತು ನೆಲೆಸ್ಬಿಟ್ರೆ? ನಿಮ್ ಮಗಳ ಬಗ್ಗೆ ಏನು ವಿಚಾರಿಸೋದಿಲ್ವಾ? ಅದು ಹಿಂಜರಿಬೇಡಿ. ನಿಮ್ಗೆ ಯಾವಾಗ ನಿಮ್ ಮಗಳ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೋ ಅವಾಗ ಖಂಡಿತವಾಗ್ಲೂ ಫೋನ್ ಮಾಡಿ ಮಾತಾಡಿ.
ನೀವು ಅವಳ ಬಗ್ಗೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಂಗೊತ್ತು ನೀವು ಭಕ್ತಿನ ಸೊಸೆಯಾಗಲ್ಲ ಮಗಳಾಗಿ ನೋಡ್ಕೊಳ್ತೀರಾ ಅಂತ. ಶಾರದಮ್ಮ, ಎಷ್ಟೇ ಆದ್ರೂ ನಿಮ್ಮ ಮಗಳಲ್ವಾ? ಅದಕ್ಕೆ ನೋಡಿ, ಎಷ್ಟೇ ಬೇಜಾರಿದ್ರೂ ಯಾವ್ದನ್ನು ತೋರಿಸ್ಕೊಳ್ದೆ ಲವಲವಿಕೆಯಿಂದ ಮನೆ ಕೆಲಸ ಮಾಡ್ಕೊಂಡು ನಮ್ಮ ಅಗಸ್ತಿನ್ ಜೊತೆ ಖುಷಿಯಾಗಿರ್ತಾಳೆ. ಅಪ್ಪ, ಅಷ್ಟು ಸಾಕು ಅಮ್ಮೋರೆ. ಹಾ, ಹೇಳದೆ ಮರ್ತಿದ್ದೆ. ದಂಪತಿಗಳಿಬ್ರು ದೇವಿ ದರ್ಶನ ಮಾಡೋದಕ್ಕೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ. ಹೌದಾ? ಅಳಿಯಂದ್ರು ಇದಕ್ಕೆ ಒಪ್ಕೊಂಡ್ರ ಅಮ್ಮೋರೆ? ನಮ್ ಭಕ್ತಿ ಇದ್ದಾಳಲ್ವಾ ಶಾರದಮ್ಮ, ಒಪ್ಪಿಸ್ತಾಳೆ. ಗಂಡ ಆದವನು ಹೆಂಡತಿ ಮಾತ್ ಕೇಳಲೇಬೇಕಲ್ವಾ? ಏನು, ಆ ತಾಯಿ ಆಶೀರ್ವಾದದಿಂದ ಅವರಿಬ್ರು ಅನ್ಯೋನ್ಯವಾಗಿದ್ರೆ ಅಷ್ಟೇ ಸಾಕು. ನಾನು ಅದನ್ನೇ ಬಯಸ್ತಿರೋದು. ನಮ್ ಭಕ್ತಿ ಸಾವಿತ್ರಿ ವ್ರತ ಮಾಡ್ಬೇಕಾದ್ರೂ ಕೂಡ ನಮ್ ಅಗಸ್ತ್ಯ ಅವಳಿಗೆ ತುಂಬಾನೇ ಸಪೋರ್ಟ್ ಮಾಡ್ದ. ನನಗೂ ಇಬ್ರನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಭಕ್ತಿ ನಿಮ್ಮ ಆರೈಕೆಯಲ್ಲಿ ಸುರಕ್ಷಿತವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಮ್ಮೋರೆ. ಆ ನಂಬಿಕೆ ಸುಳ್ಳಾಗ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಅಂದಹಾಗೆ ಅಲ್ಲಿ ಶ್ರವಣ್ ಇದಾನ? ಇಲ್ಲ ಅಮ್ಮೋರೆ. ಮತ್ತೆ ಈಗ ಆ ವಿಷಯ ಮಾತಾಡೋದು ಬೇಡ ಅನ್ಸುತ್ತೆ ಅಮ್ಮೋರೆ. ಸರಿ, ಸಮಯ ನೋಡ್ಕೊಂಡು ನಾನೇ ಇನ್ನೊಂದಿನ ಮಾತಾಡ್ತೀನಿ. ಹಾಗೇ ಆಗ್ಲಿ ಅಮ್ಮೋರೆ. ಅತ್ಗೆ, ಅಮ್ಮೋರೆ, ನಾನ್ ನಿಮ್ಮ ಹತ್ರ ನಾಳೆ ಮಾತಾಡ್ಲಾ? ಹಾ, ಸರಿ ಆಯ್ತು. ಬಂದೇ ನೀಲ್ಕಂಠ. ಹಿಡೀರಾ? ಏಯ್ ನಿಂತ್ಕೊಳೆ. ಏಯ್ ನಿಂತ್ಕೊಳ್ಳೆ. ಏಯ್ ಇಲ್ಲೇ ಹೋಗ್ತಾಳೆ, ಬರ್ರ ಬೇಗ. ಏಯ್ ಏಯ್ ಹಿಡ್ಕೊಳ್ಳ. ಎಲ್ಲೋ ಹೋದ್ಲು? ಅದೇ ಗೊತ್ತಾಗ್ತಿಲ್ಲ ಅಣ್ಣ.
ಇವರೇ ಡಕಾಯ್ತು ಇರ್ಬೋದಾ? ಅಥವಾ ಆ ತಾತಪ್ಪ ಹೇಳಿ ಡೇಂಜರ್ ಮ್ಯಾನ್ಗಳು? ಶಂಕರಮ್ಮ ಕಾಪಾಡಮ್ಮ. ಇಷ್ಟು ಬೇಗ ಎಲ್ಲೋ ಎಸ್ಕೇಪ್ ಆದ್ಲು? ಆ ಕಡೆ ಎಲ್ಲಾದ್ರೂ ಹೋಗಿರ್ಬೇಕು ನೋಡು. ನೋಡ್ದೋಣ, ಎಲ್ಲೂ ಇಲ್ಲ ಅಲ್ಲಿ. ಸರಿ ನಡೀರಿ, ಮುಂದೆ ಹೋಗಿ ನೋಡೋಣ. ಸರಿ ಅಣ್ಣ.